ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಗ್ಲೈಫೋಸೇಟ್ ಅನ್ನುವುದು ಏನು ಅಂತ ಪ್ರಶ್ನೆ ಕೇಳಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 4. ಈ ಗ್ಲೈಫೋಸೇಟ್ ಅನ್ನೋದು ಒಂದು ರೀತಿಯಾದಂತಹ ಕಳೆನಾಶಕವಾಗಿದೆ ಅಥವಾ ಹರ್ಬಿಸೈಡ್ ಆಗಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇನ್ನು ಈ ಗ್ಲೈಫೋಸೇಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇದು ಒಂದು ರೀತಿಯಾದಂತಹ ಕಳೆನಾಶಕವಾಗಿದೆ. ಮುಖ್ಯವಾಗಿ ಹುಲ್ಲುಗಳನ್ನು ಕೊಲ್ಲುವುದರಲ್ಲಿ ಸಸ್ಯನಾಶಕವಾಗಿ ಅಥವಾ ಹರ್ಬಿಸೈಡ್ ಆಗಿ ಈ ಗ್ಲೈಫೋಸೇಟನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದಂತಹ ಕಿಣ್ವಗಳನ್ನು ಅಥವಾ ಎನ್ಸೈಮ್ಗಳು ಅಂತ ಏನು ಕರಿತೇವೆ, ಎನ್ಸೈಮ್ಗಳನ್ನು ಬೆಳೆಯುವುದನ್ನು ತಡೆಯುವುದರ ಮೂಲಕ ಈ ಗ್ಲೈಫೋಸೇಟ್ ಅನ್ನೋದು ಸಸ್ಯಗಳನ್ನು ಬೆಳೆಯುವುದನ್ನು ತಡೆಯುವಂತಹ ಒಂದು ಹರ್ಬಿಸೈಡ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಈ ಗ್ಲೈಫೋಸೇಟ್ ಅನ್ನುವ ಈ ಕೆಮಿಕಲ್ ಏನಿದೆ ನ್ಯೂಸ್ನಲ್ಲಿ ಯಾಕಿತ್ತು ಅಂತ ತಿಳ್ಕೊಳ್ಳೋದಾದರೆ, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಿಂದ ಒಂದು ನಿರ್ಬಂಧವನ್ನು ಹೇರಲಾಗಿದೆ ಈ ಗ್ಲೈಫೋಸೇಟ್ನ ಬಳಕೆಯ ಮೇಲೆ. ಕಾರಣ ಏನು ಅಂತಂದರೆ, ಈ ಗ್ಲೈಫೋಸೇಟ್ನ ವ್ಯಾಪಕವಾದಂತಹ ಬಳಕೆಯಿಂದ ಈ ಒಂದು ಕೆಮಿಕಲ್ನ ಕಾರಣಕ್ಕಾಗಿ ಮನುಷ್ಯರು ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ಅಪಾಯಗಳನ್ನು ತರುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇವೆ ಅಂತ ಒಂದು ಸ್ಟೇಟ್ಮೆಂಟನ್ನು ಅಥವಾ ಒಂದು ಬ್ಯಾನನ್ನು ಮಾಡಲಾಗಿದೆ. ಸೊ ಸದ್ಯಕ್ಕೆ ಈ ಗ್ಲೈಫೋಸೇಟ್ ಅನ್ನುವ ಹರ್ಬಿಸೈಡನ್ನು ಬ್ಯಾನ್ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿತ್ತು. ಸೊ ಈ ಗ್ಲೈಫೋಸೇಟ್ ಅನ್ನುವುದು ಒಂದು ಹರ್ಬಿಸೈಡ್ ಅಥವಾ ಸಸ್ಯನಾಶಕವಾಗಿದೆ ಅಂತ ನಾವು ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ವಿಶ್ವದ ಅತಿ ದೊಡ್ಡ ಸಕ್ರಿಯ ಜ್ವಾಲಾಮುಖಿಯಾದಂತಹ ಮೊವಾನಾ ಲೋವಾ ಅನ್ನುವ ಜ್ವಾಲಾಮುಖಿ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಇಟಲಿಯಲ್ಲಿ, ಆಪ್ಷನ್ 2 ಜಪಾನ್ನಲ್ಲಿ, ಆಪ್ಷನ್ 3 ವಿಯೆಟ್ನಾಂ, ಆಪ್ಷನ್ 4 ಹವಾಯಿಯಲ್ಲಿ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮೊವಾನಾ ಲೋವಾ ಅನ್ನುವ ಜ್ವಾಲಾಮುಖಿ ಇದು ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದಂತಹ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಇಮೇಜ್ನಲ್ಲಿ ಇದ ಒಂದು ಜ್ವಾಲಾಮುಖಿಯ ಚಿತ್ರವನ್ನು ಕೂಡ ನೋಡ್ಬೋದಾಗಿದೆ. ಸೊ ಇದು ಎಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು, ಆರ್ಮ್ಡ್ ಫೋರ್ಸಸ್ ಫ್ಲ್ಯಾಗ್ ಡೇಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಆಗಸ್ಟ್ 22, ಆಪ್ಷನ್ 2 ಸೆಪ್ಟೆಂಬರ್ 13, ಆಪ್ಷನ್ 3 ಡಿಸೆಂಬರ್ 7 ಅಥವಾ ಆಪ್ಷನ್ 4 ಜನವರಿ 27 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಡಿಸೆಂಬರ್ 7ರಂದು ಪ್ರತಿ ವರ್ಷ ಭಾರತದಲ್ಲಿ ಈ ಸಶಸ್ತ್ರ ಪಡೆಗಳ ಧ್ವಜ ದಿನ ಅಥವಾ ಆರ್ಮ್ಡ್ ಫೋರ್ಸಸ್ ಫ್ಲ್ಯಾಗ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಸೊ ಕಾಂಟೆಕ್ಸ್ಟನ್ನು ಆಲ್ರೆಡಿ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಪ್ರತಿ ವರ್ಷ ಡಿಸೆಂಬರ್ 7ರಂದು ಈ ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿನ ಹುತಾತ್ಮರಾಗಿರ್ಬೋದು, ಅನುಭವಿಗಳು ಅಂದರೆ ವೆಟರನ್ಸ್ಗಳಾಗಿರ್ಬೋದು, ಮತ್ತು ಈ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಿಬ್ಬಂದಿಗಳಿಗೆ ಗೌರವವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಸಶಸ್ತ್ರ ಪಡೆಗಳ ಒಂದು ದಿನವನ್ನು, ಧ್ವಜ ದಿನವನ್ನು ಫ್ಲ್ಯಾಗ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಸೊ ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು, ಸಶಸ್ತ್ರ ಪಡೆಗಳಾದಂತಹ ಭಾರತದ ನೌಕಾಪಡೆ, ವಾಯುಪಡೆ ಮತ್ತು ಭೂಸೇನೆ ಈ 3 ಲೋಗೋಗಳನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಸೊ ಇದು ಸಶಸ್ತ್ರ ಪಡೆಗಳ ಫ್ಲ್ಯಾಗ್ ಡೇ ಅಂತ ಇದನ್ನು ಆಚರಿಸಲಾಗುತ್ತೆ. ಇನ್ನು ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ,
ಈ ಸಶಸ್ತ್ರ ಪಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಅಥವಾ ಈ ಹುತಾತ್ಮರಾದಂತಹ ಮತ್ತು ಅನುಭವಿಗಳ ಅಥವಾ ರಿಟೈರ್ಡ್ ಆದಂತಹ ಎಕ್ಸ್ ಸರ್ವಿಸ್ ಮ್ಯಾನ್ಗಳೇನಿರ್ತಾರೆ, ಸೊ ಅವರ ಒಂದು ಸಿಬ್ಬಂದಿಯ ಕಲ್ಯಾಣಕ್ಕಾಗಿ ದೇಣಿಗೆಯನ್ನು ಸಂಗ್ರಹಿಸುವಂತಹ ಗುರಿಯನ್ನು ಈ ಧ್ವಜ ದಿನಾಚರಣೆ ಏನಿದೆ ಹೊಂದಿದೆ. ಸೊ ಸಶಸ್ತ್ರ ಪಡೆಗಳಲ್ಲಿ ಹೆಚ್ಚಿನ ಸಾರ್ವಜನಿಕ ಭಾಗವಹಿಸುವಿಕೆಯನ್ನು, ಈ ಒಂದು ಸಿಬ್ಬಂದಿಗೆ ಸಹಾಯ ಆಗುವಂತೆ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಇನ್ಕ್ರೀಸ್ ಮಾಡುವಂತಹ ಅಥವಾ ಸಕ್ರಿಯಗೊಳಿಸುವಂತಹ ನಿಟ್ಟಿನಲ್ಲಿ ಈ ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಇನ್ನು ಈ ಒಂದು ದಿನವನ್ನು ಆಚರಿಸಲು ಮುಖ್ಯ ಹಿಂದಿನ ಇನ್ಸ್ಪಿರೇಷನ್ ಅಥವಾ ಒಂದು ಇತಿಹಾಸವನ್ನು ತಿಳಿದುಕೊಳ್ಳೋದಾದರೆ, ಆಗಸ್ಟ್ 28, 1949 ಮೊದಲ ಬಾರಿಗೆ ಈ ಸಶಸ್ತ್ರ ಪಡೆಗಳ ಧ್ವಜ ದಿನದ ಉದ್ದೇಶಕ್ಕಾಗಿ ಫಂಡ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂತ ಈ ಒಂದು ಆರ್ಮಡ್ ಫೋರ್ಸಸ್ ಫ್ಲ್ಯಾಗ್ ಡೇ ಫಂಡನ್ನಾಗಿ ರಕ್ಷಣಾ ಸಚಿವರ ಸಮಿತಿಯಿಂದ ನಿರ್ಮಾಣ ಮಾಡಲಾಯಿತು. ಸೊ ಅದಾದ ನಂತರ 1993 ಈ ಯುದ್ಧ ಸಂತ್ರಸ್ತರಿಗೆ ಇರುವಂತಹ ನಿಧಿ, ಕೇಂದ್ರೀಯ ಸೈನಿಕ ಬೋರ್ಡ್ ಇವರ ಒಂದು ಫಂಡ್ಸ್ಗಳಾಗಿರ್ಬೋದು, ಮಾಜಿ ಕಲ್ಯಾಣ ಸೈನಿಕರ ಫಂಡ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ವಿವಿಧ ಘಟಕಗಳನ್ನು ಕೂಡ ಸೇರಿಸಿಕೊಂಡು ಒಂದೇ ಆರ್ಮಡ್ ಫೋರ್ಸಸ್ ಫ್ಲ್ಯಾಗ್ ಡೇ ಫಂಡನ್ನಾಗಿ ಒಂದು ವಿಲೀನಗೊಳಿಸಲಾಯಿತು. ಸೊ ಇದನ್ನು ಒಟ್ಟುಗೂಡಿಸಿ 1993 ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನದ ನಿಧಿಯನ್ನಾಗಿ ಈ ಒಂದೇ ನಿಧಿಯನ್ನು ಕಲೆಕ್ಟ್ ಮಾಡಲು ಪ್ರಾರಂಭ ಮಾಡಲಾಯಿತು. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಸಶಸ್ತ್ರ ಪಡೆಗಳಲ್ಲಿ ಇರುವಂತಹ ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ದೇಣಿಗೆಯನ್ನು ಸಂಗ್ರಹಿಸುವುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಎವ್ರಿ ಇಯರ್ ಡಿಸೆಂಬರ್ 7th ದ ಆರ್ಮಡ್ ಫೋರ್ಸಸ್ ಫ್ಲ್ಯಾಗ್ ಡೇ ಈಸ್ ಅಬ್ಸರ್ವ್ಡ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಂಸ್ಥೆಯು ಭಾರತ ಅಭಿವೃದ್ಧಿ ವರದಿಯನ್ನು ಅಥವಾ ಇಂಡಿಯಾ ಡೆವಲಪ್ಮೆಂಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ರಿಪೋರ್ಟ್ಸ್ಗಳ ಬಗ್ಗೆ ಕೂಡ ಓದ್ತಾ ಇರಿ ನ್ಯೂಸ್ ಪೇಪರ್ನಲ್ಲಿ. ಸೊ ಈಗ ಸದ್ಯಕ್ಕೆ ಇಂಡಿಯಾ ಡೆವಲಪ್ಮೆಂಟ್ ರಿಪೋರ್ಟನ್ನು ಯಾವ ಸಂಸ್ಥೆಯಿಂದ ಪ್ರಕಟಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ವಿಶ್ವ ಆರ್ಥಿಕ ವೇದಿಕೆ WEF ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಇದೆ. ಆಪ್ಷನ್ 2 ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಇದೆ. ಆಪ್ಷನ್ 3 ಭಾರತದ ರಿಸರ್ವ್ ಬ್ಯಾಂಕ್ ಅಥವಾ RBI. ಆಪ್ಷನ್ 4 ನೀತಿ ಆಯೋಗ್ ಅನ್ನುವ ಸಂಸ್ಥೆಯಿಂದ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ನಿಂದ ಈ ಭಾರತ ಅಭಿವೃದ್ಧಿ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ. ಹೆಸರಿನಲ್ಲಿ ಸೂಚಿಸುವ ಹಾಗೆ ಭಾರತ ಅಭಿವೃದ್ಧಿ ವರದಿ ಅಂತ ಇದ್ರೂ ಕೂಡ ಇದನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಆಗಿದೆ. ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ತಾದ್ರೆ, ಇತ್ತೀಚೆಗೆ ಈ ವಿಶ್ವ ಬ್ಯಾಂಕ್ನಿಂದ ಭಾರತ ಅಭಿವೃದ್ಧಿ ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು 2022 ಅಕ್ಟೋಬರ್ಗೆ ಕಂಪೇರ್ ಮಾಡಿದರೆ ಭಾರತದ ಆರ್ಥಿಕ ಬೆಳವಣಿಗೆಯ ಒಂದು ಮುನ್ಸೂಚನೆಯನ್ನು ಪ್ರಿಡಿಕ್ಷನನ್ನು 6.9%ಗೆ ಏರಿಸಲಾಗಿದೆ. GDPಯ ಗ್ರೋತ್ ರೇಟ್ ಏನಿದೆ 6.9% ಇರಲಿದೆ ಅಂತ ಒಂದು ಅಂದಾಜನ್ನು ಇನ್ಕ್ರೀಸ್ ಮಾಡಿದೆ ಅಂತ ಈ ಒಂದು ಭಾರತ ಅಭಿವೃದ್ಧಿ ವರದಿಯಲ್ಲಿ ವಿಶ್ವ ಬ್ಯಾಂಕ್ನ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದಕ್ಕಿಂತ ಮುಂಚೆ ಅಕ್ಟೋಬರ್ನಲ್ಲಿ 6.5%ನಷ್ಟು GDP ಗ್ರೋತ್ ಇರುತ್ತೆ ಅಂತ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿತ್ತು. ಸೊ ರೀಸೆಂಟ್ ಆದಂತಹ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತದ ಈ ಒಂದು ಆರ್ಥಿಕ ಸ್ಥಿತಿ ಏನಿದೆ ಇನ್ನೂ ಹೆಚ್ಚು ಸುಧಾರಿಸಲಿದೆ ಅಂತ GDP ಗ್ರೋತ್ ರೇಟನ್ನು 6.9%ಗೆ ಏರಿಸಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ವಿಶ್ವ ಬ್ಯಾಂಕ್ನಿಂದ ಬಿಡುಗಡೆ ಮಾಡಲಾಗುವಂತಹ ಇಂಡಿಯಾ ಡೆವಲಪ್ಮೆಂಟ್ ರಿಪೋರ್ಟನ್ನು ಇದರ ಟೈಟಲ್ ಏನು ಅಂತಂದರೆ ನ್ಯಾವಿಗೇಟಿಂಗ್ ದಿ ಸ್ಟಾರ್ಮ್ ಅನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಈ ಒಂದು ರಿಪೋರ್ಟನ್ನು ವಿಶ್ವ ಬ್ಯಾಂಕ್ನಿಂದ ಬಿಡುಗಡೆ ಮಾಡಲಾಗಿದೆ. ಇನ್ನು ಈ ವರದಿಯನ್ನು ರಿಲೀಸ್ ಮಾಡಿದಂತಹ ಈ ವರ್ಲ್ಡ್ ಬ್ಯಾಂಕ್ ಈ ವರದಿ ಅಷ್ಟೇ ಅಲ್ಲದೆ ಸಾಕಷ್ಟು ವಿಶೇಷವಾದಂತಹ ಮತ್ತು ವಿವಿಧ ರೀತಿಯ ರಿಪೋರ್ಟ್ಸ್ಗಳನ್ನು ಪ್ರತಿ ವರ್ಷ ರಿಲೀಸ್ ಮಾಡುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವ ವರದಿಯನ್ನು ಎಕ್ಸಾಮ್ನಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡುವಂತಹ ಪ್ರಕಟಿಸುವಂತಹ ಸಂಸ್ಥೆ ಯಾವುದು ಅಂತಂದರೆ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಆಗಿದೆ. ಈಗ ಸದ್ಯಕ್ಕೆ ಇದನ್ನು ಸ್ಥಗಿತಗೊಳಿಸಲಾಗಿದ್ದು, ಇನ್ನು ಎರಡನೇ ರಿಪೋರ್ಟ್ ಯಾವುದು ಅಂತಂದರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ. ಸೊ ನೆನ್ಪಿಟ್ಕೊಳ್ಳಿ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಮತ್ತು ಇಂಡಿಯಾ ಡೆವಲಪ್ಮೆಂಟ್ ರಿಪೋರ್ಟ್ ಈ ಎರಡೂ ರಿಪೋರ್ಟ್ಸ್ಗಳನ್ನು ವರ್ಲ್ಡ್ ಬ್ಯಾಂಕ್ನಿಂದ ರಿಲೀಸ್ ಮಾಡಲಾಗುತ್ತೆ. ಮತ್ತು ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ GEP ಅನ್ನುವ ರಿಪೋರ್ಟನ್ನು, ರಿಮಿಟನ್ಸ್ ರಿಪೋರ್ಟನ್ನು, ಈಸ್ ಆಫ್ ಲಿವಿಂಗ್ ಇಂಡೆಕ್ಸನ್ನು ಮತ್ತು ಇಂಡಿಯಾ ಡೆವಲಪ್ಮೆಂಟ್ ರಿಪೋರ್ಟ್ ಈಗ ಡಿಸ್ಕಸ್ ಮಾಡಲಾದಂತಹ ಭಾರತ ಅಭಿವೃದ್ಧಿ ವರದಿ ಮತ್ತು ಯೂನಿವರ್ಸಲ್ ಹೆಲ್ತ್ ಕವರೇಜ್ ಇಂಡೆಕ್ಸ್
ನೆನ್ಪಿಟ್ಕೊಳ್ಳಿ, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಇಂಡೆಕ್ಸ್ ಈ ಒಂದು ಸೂಚ್ಯಂಕವನ್ನು ಕೂಡ ವರ್ಲ್ಡ್ ಬ್ಯಾಂಕ್ನಿಂದ ಪಬ್ಲಿಷ್ ಮಾಡಲಾಗುತ್ತೆ. ದ ಸರ್ವಿಸ್ ಟ್ರೇಡ್ ರಿಸ್ಟ್ರಿಕ್ಷನ್ ಇಂಡೆಕ್ಸ್, ಈ ರೀತಿಯಾದಂತಹ ವಿವಿಧ ರೀತಿಯ ರಿಪೋರ್ಟ್ಸ್ಗಳನ್ನು, ವರದಿಗಳನ್ನು ಮತ್ತು ಸೂಚ್ಯಂಕಗಳನ್ನು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ನಿಂದ ಪಬ್ಲಿಷ್ ಮಾಡಲಾಗುತ್ತೆ. ಇನ್ನು ವರ್ಲ್ಡ್ ಬ್ಯಾಂಕ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ರಿವೈಸ್ ಮಾಡೋದಾದರೆ, 1944 ಜುಲೈನಂದು ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ನಲ್ಲಿ ವರ್ಲ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಈ ಒಂದು ಆರ್ಥಿಕ ಸಹಾಯಕ್ಕಾಗಿ ಸ್ಥಾಪಿಸಲಾದಂತಹ ವರ್ಲ್ಡ್ ಬ್ಯಾಂಕನ್ನು ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ನ ವಾಷಿಂಗ್ಟನ್ DC ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷ 1944, ಅಂದರೆ ಭಾರತದ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ಇದು ಎದಕ್ಕೆ ಸಂಬಂಧಿಸಿದೆ ಅಂತಂದರೆ ವರ್ಲ್ಡ್ ಬ್ಯಾಂಕ್ಗೆ ಸಂಬಂಧಿಸಿದೆ. ವರ್ಲ್ಡ್ ಬ್ಯಾಂಕ್ ಸ್ಥಾಪನೆಗೆ ಸಂಬಂಧಿಸಿದಂತಹ ಒಂದು ಕಾನ್ಫರೆನ್ಸ್ ಆಗಿದೆ. ಮತ್ತು ಈ ಒಂದು ವರ್ಲ್ಡ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ DC. ಸದ್ಯದ ಇದರ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷ ಯಾರು ಅಂತಂದರೆ ಡೇವಿಡ್ ಮಾಲ್ಪಾಸ್ ಅಂತ. ಇದು ಯುನೈಟೆಡ್ ನೇಷನ್ನ ಒಂದು ಅಂಗವಾಗಿ ಕೆಲಸವನ್ನು ಮಾಡುವಂತಹ ಸಂಸ್ಥೆಯಾಗಿದೆ. ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆಯ ಅಂಗವಾಗಿ ವರ್ಲ್ಡ್ ಬ್ಯಾಂಕ್ ಕೆಲಸ ಮಾಡುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಭಾರತ ಅಭಿವೃದ್ಧಿ ವರದಿ ಅಥವಾ ಇಂಡಿಯಾ ಡೆವಲಪ್ಮೆಂಟ್ ರಿಪೋರ್ಟ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾಂಗರ್ ಅನ್ನುವ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಅಥವಾ ಕಾಂಗರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ನಾವೇನು ಕರಿತೇವೆ, ಸೊ ಇದು ಭಾರತದಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಕಾಂಗೇರ್ ಅಂತ ಕೂಡ ಇದನ್ನ ಕರಿಬೋದು. ಸೊ ಇದು ಲೊಕೇಟ್ ಆದಂತಹ ರಾಜ್ಯ ಯಾವುದು ಅಂತ ಆಪ್ಷನ್ಗಳಲ್ಲಿ ನೋಡೋದಾದರೆ, ಆಪ್ಷನ್ 1 ರಾಜಸ್ಥಾನ್, ಆಪ್ಷನ್ 2 ಛತ್ತೀಸ್ಗಢ, ಆಪ್ಷನ್ 3 ಅಸ್ಸಾಂ, ಆಪ್ಷನ್ 4 ಜಮ್ಮು ಮತ್ತು ಕಾಶ್ಮೀರ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಛತ್ತೀಸ್ಗಢದಲ್ಲಿ ಈ ಕಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅಥವಾ ಕಂಗೇರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಸೊ ರೀಸೆಂಟಾಗಿ ಈ ಒಂದು ಕಂಗೇರ್ ಘಾಟಿಯ ಅಥವಾ ವ್ಯಾಲಿ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿ ಯಾಕಿತ್ತು ಅಂತ ತಿಳ್ಕೊಳ್ಳೋದಾದರೆ, ರಾಜ್ಯದಲ್ಲಿ ಮೊದಲ ಬಾರಿಗೆ ಅಂದರೆ ಛತ್ತೀಸ್ಗಢದಲ್ಲಿ ಮೊದಲ ಬಾರಿಗೆ ಈ ಇಂಟರ್ಸ್ಟೇಟ್ ಬರ್ಡ್ ಸರ್ವೆಯನ್ನು ಅಥವಾ ಅಂತಾರಾಜ್ಯ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾಯಿತು. ಸೊ ಈ ಒಂದು ವರದಿಯಿಂದ ತಿಳಿದುವಂತಹ ಇನ್ಫಾರ್ಮೇಷನ್ ಏನು ಅಂತಂದರೆ, ಈ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಅಂದರೆ ಈ ಒಂದು ಕಂಗೇರ್ ಘಾಟಿಯ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಮಾರು 200 ಪಕ್ಷಿಗಳ ಪ್ರಭೇದಗಳನ್ನು ದಾಖಲಿಸಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಪಾರ್ಟೆಂಟ್ ಏನು ಅಂತಂದರೆ, ಆಬ್ಜೆಕ್ಟಿವ್ ಕ್ವಶನ್ ಕೇಳ್ಬೋದು. ಕಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಥವಾ ಕಂಗೇರ್ ಘಾಟಿ ಅಥವಾ ಈ ಒಂದು ಕಣಿವೆ ಅಂತ ಏನು ಕರಿತೇವೆ, ಘಾಟಿ ಅಂತ ಹಿಂದಿಯಲ್ಲಿ ಅರ್ಥ ಬರುತ್ತೆ. ಸೊ ಕಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಸರಿಯಾದ ಉತ್ತರ ಛತ್ತೀಸ್ಗಢ ಆಗಿದೆ. ಸೊ ಈ ಕಂಗೇರ್ ವ್ಯಾಲಿ ಅನ್ನುವ ಈ ಒಂದು ಹೆಸರು ಬರಲು ಕಾರಣ ಏನು ಅಂತಂದರೆ, ಒಂದು ರಾಷ್ಟ್ರೀಯ ಉದ್ಯಾನವನದ ಒಂದು ಉದ್ದಕ್ಕೂ ಹರಿಯುವಂತಹ ಕಂಗರ್ ನದಿಯ ಹೆಸರಿನಿಂದ ಇನ್ಸ್ಪಿರೇಷನನ್ನು ಪಡೆದುಕೊಂಡು ಈ ಕಂಗರ್ ಘಾಟಿ ನ್ಯಾಷನಲ್ ಪಾರ್ಕ್ ಅಂತ ಸ್ಥಾಪನೆ ಮಾಡಲಾಯಿತು. ಸೊ ಇದನ್ನು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಸ್ಥಾಪನೆ ಮಾಡಿದಂತಹ ವರ್ಷ ಎಷ್ಟು ಅಂತಂದರೆ 1982 ಆಗಿದೆ. ಸೊ ಛತ್ತೀಸ್ಗಢದಲ್ಲಿರುವಂತಹ ಈ ಕಂಗೇರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದ ಕೆಲವೊಂದಿಷ್ಟು ವಿಶಿಷ್ಟ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇದು ಮುಖ್ಯವಾಗಿ ವಿಶೇಷವಾದಂತಹ ಮಿಶ್ರಿತ ಆರ್ದ್ರ ಎಲೆ ಉದುರುವಂತಹ ಮರಗಳನ್ನು ಹೊಂದಿದಂತಹ ಒಂದು ಉದ್ಯಾನವನವಾಗಿದೆ ಅಥವಾ ಕಾಡಾಗಿದೆ. ಸೊ ಈ ಒಂದು ಪ್ರದೇಶದಲ್ಲಿ ಮುಖ್ಯವಾಗಿ ಸಾಲ್, ಸೌಗಾನ್, ತೇಗಾ, ಬಿದಿರು ಈ ರೀತಿಯಾದಂತಹ ಮರಗಳು ಹೇರಳವಾಗಿ ಕಂಡುಬರುವುದಷ್ಟೇ ಅಲ್ಲದೆ, ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಪಕ್ಷಿಯ ಜಾತಿ ಯಾವುದು ಅಂತಂದರೆ ಬಸ್ತರ್ ಮೈನಾ ಅನ್ನೋದು. ಸೊ ಛತ್ತೀಸ್ಗಢದ ರಾಜ್ಯ ಪಕ್ಷಿಯನ್ನಾಗಿ ಕೂಡ ಈ ಬಸ್ತರ್ ಮೈನಾ ಅನ್ನುವ ಒಂದು ಪಕ್ಷಿಯನ್ನು ಆಯ್ದುಕೊಳ್ಳಲಾಗಿದ್ದು, ಈ ಒಂದು ಪ್ರದೇಶದಲ್ಲಿ ಅಂದರೆ ಈ ಕಂಗರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಮುಖ್ಯವಾಗಿ ಈ ಸುಣ್ಣದ ಕಲ್ಲಿನ ಗುಹೆಗಳು ಅಥವಾ ಈ ಸುಣ್ಣದ ಭೂಗತ ಗುಹೆಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಸೊ ಭೌಗೋಳಿಕವಾಗಿ ಕಾನ್ಸೆಪ್ಟನ್ನು ನೀವು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀರಿ. ಈ ಸುಣ್ಣದ ಗುಹೆಗಳಿಗೆ ಈ ಕಾಸ್ಟ್ ಟೋಪೋಗ್ರಾಫಿ ಅಂತ ನಾವು ಕರಿತೇವೆ. ಸೊ ಮುಖ್ಯವಾಗಿ ಆ ಒಂದು ಪ್ರದೇಶದಲ್ಲಿ ಕಾಣಸಿಗುವಂತಹ ಸ್ಟೆಲೆಗ್ಮೈಟ್ ಮತ್ತು ಸ್ಟೆಲೆಕ್ಟೈಟ್ಗಳು, ಸೊ ಈ ರೀತಿಯಾದಂತಹ ರಚನೆಗಳನ್ನು, ಸುಣ್ಣದ ಕಲ್ಲಿನ ರಚನೆಗಳನ್ನು ಕೂಡ ಕಾಣಬಹುದಾದಂತಹ ಕೆಲವೊಂದಿಷ್ಟು ಭೂಗತ ಸುಣ್ಣದ ಗುಹೆಗಳು ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೆಲೆಸಿವೆ. ಸೊ ಅವುಗಳ ಹೆಸರನ್ನು ಮೆನ್ಷನ್ ಮಾಡೋದಾದರೆ, ಕುಟುಂಬ ಸರ್ ಅನ್ನುವ ಒಂದು
ಗುಹೆ, ಕೈಲಾಶ್ ಮತ್ತು ದಂಡಕ್ ಅನ್ನುವ ಪ್ರಮುಖವಾದಂತಹ ಈ ಸುಣ್ಣದ ಕಲ್ಲಿನ ಗುಹೆಗಳನ್ನು ನಾವು ಈ ಕಂಗರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಪ್ರಸಿದ್ಧವಾದಂತಹ ತೀರತ್ಗಢ್ ಅನ್ನುವ ಜಲಪಾತ ಕೂಡ ಈ ಒಂದು ಕಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ಕಾಣಬಹುದಾಗಿದೆ. ಸೊ ಈ ಇಮೇಜ್ನಲ್ಲಿ ನೋಡಬಹುದು ಈ ಛತ್ತೀಸ್ಗಢದ ರಾಜ್ಯ ಪಕ್ಷಿಯಾದಂತಹ ಬಸ್ತರ್ ಮೈನಾವನ್ನು ಈ ಇಮೇಜ್ನಲ್ಲಿ ನೋಡಬಹುದಾಗಿದೆ. ಅದೇ ರೀತಿ ಕಾಸ್ಟ್ ಟೋಪೋಗ್ರಾಫಿ ಅಥವಾ ಈ ಭೂಗತವಾದಂತಹ ಸುಣ್ಣದ ಕಲ್ಲಿನ ಗುಹೆಗಳ ಒಂದು ಹೆಸರಿನಲ್ಲಿ ಕಾಣಸಿಗುವಂತಹ ಈ ಸ್ಟಲೆಕ್ಟೈಟ್ ಅಂತಂದರೆ ಈ ಮೇಲಿನಿಂದ ಈ ನೀರು ಸುರಿಯುವಂತಹ ಒಂದು ಸಂದರ್ಭದಲ್ಲಿ ಉಂಟಾಗುವಂತಹ ರಚನೆ ಏನಿದೆ ಇದಕ್ಕೆ ಸ್ಟೆಲೆಕ್ಟೈಟ್, ಇದು ಸುಣ್ಣದ ಒಂದು ಲೈಮ್ ಸ್ಟೋನ್ನಿಂದ ಮಾಡಲಾದಂತಹ ರಚನೆಯಾಗಿದ್ದು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂತಹ ಒಂದು ರಚನೆಯಾಗಿದೆ. ಅದೇ ರೀತಿಯಾಗಿ ನೆಲದ ಮೇಲೆ ಈ ರೀತಿಯಾಗಿ ಒಂದು ಟವರ್ ರೂಪದಲ್ಲಿ ಕಾಣಸಿಗುವಂತಹ ರಚನೆಯನ್ನು ಸ್ಟೆಲೆಗ್ಮೈಟ್ ಅಂತ ಕರೆಯಲಾಗುತ್ತೆ. ಸೊ ಇದು ಕಾಸ್ಟ್ ಟೋಪೋಗ್ರಾಫಿ ಅನ್ನುವ ಒಂದು ಭೂಗೋಳಕ್ಕೆ ಸಂಬಂಧಿಸಿದಂತಹ ಕಾನ್ಸೆಪ್ಟ್ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಬಿದಿರು ಮಿಷನ್ ಅಥವಾ ನ್ಯಾಷನಲ್ ಬ್ಯಾಂಬೂ ಮಿಷನನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 2011ರಲ್ಲಿ, ಆಪ್ಷನ್ 2 2015ರಲ್ಲಿ, ಆಪ್ಷನ್ 3 2018ರಲ್ಲಿ ಅಥವಾ ಆಪ್ಷನ್ 4 2022ರಲ್ಲಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ 2018ರಲ್ಲಿ ಈ ನ್ಯಾಷನಲ್ ಬ್ಯಾಂಬೂ ಮಿಷನನ್ನು ಪ್ರಾರಂಭ ಮಾಡಲಾಯಿತು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ರಾಷ್ಟ್ರೀಯ ಬಿದಿರು ಮಿಷನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ನ್ಯಾಷನಲ್ ಬ್ಯಾಂಬೂ ಮಿಷನ್ ಬಗ್ಗೆ. ಸೊ ರೀಸೆಂಟಾಗಿ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಬಿದಿರು ವಲಯಕ್ಕೆ ಸಂಬಂಧಿಸಿದಂತಹ ಈ ಒಂದು ಬ್ಯಾಂಬೂಗೆ ಸಂಬಂಧಿಸಿದಂತಹ ಬೆಳವಣಿಗೆಯನ್ನು ಅಥವಾ ಆ ಒಂದು ಉತ್ಪನ್ನದ ಬೆಳವಣಿಗೆಯನ್ನು ಮಾಡುವ ಉದ್ದೇಶದಿಂದ ಅಭಿವೃದ್ಧಿಯನ್ನು ಸರಳೀಕರಿಸುವ ಉದ್ದೇಶಕ್ಕಾಗಿ ಸಲಹಾ ಒಂದು ಗ್ರೂಪಿಂಗ್ಸನ್ನು ರಚನೆ ಮಾಡುವಂಥ ಒಂದು ವಿಷಯಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ಯಾರಿಂದ ಅಂತಂದರೆ ಕೇಂದ್ರ ಗೃಹ ಸಚಿವಾಲಯದಿಂದ ಈ ಒಂದು ಅಪ್ರೂವಲನ್ನು ನೀಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಹೀಗಾಗಿ ಈ ನ್ಯಾಷನಲ್ ಬ್ಯಾಂಬೂ ಮಿಷನ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. 2018 ಏಪ್ರಿಲ್ 25ರಂದು ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಈ ಒಂದು ಸಮಿತಿಯಿಂದ ಈ ನ್ಯಾಷನಲ್ ಬ್ಯಾಂಬೂ ಮಿಷನ್ಗೆ ಅಪ್ರೂವಲನ್ನು ನೀಡಲಾಯಿತು. ಸೊ ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ಬಿದಿರು ಮಿಷನನ್ನು ಪ್ರಾರಂಭ ಮಾಡಲಾದಂತಹ ವರ್ಷ ಎಷ್ಟು ಅಂತಂದರೆ 2018 ಮತ್ತು ಈ ಒಂದು ನ್ಯಾಷನಲ್ ಬ್ಯಾಂಬೂ ಮಿಷನನ್ನು ಸ್ಥಾಪನೆ ಮಾಡಲು ಅಪ್ರೂವಲನ್ನು ನೀಡಿದಂತಹ ಸಮಿತಿ ಯಾವುದು ಅಂತಂದರೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಆಗಿದೆ. ಮುಖ್ಯವಾಗಿ ಈ ಒಂದು ಬಿದಿರಿನ ಬೆಳವಣಿಗೆಯಲ್ಲಿ ಗ್ರಾಹಕರೊಂದಿಗೆ ಬೆಳೆಗಾರರನ್ನು ಸಂಪರ್ಕಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು, ವೇದಿಕೆಯನ್ನು ಕಲ್ಪಿಸಿಕೊಡುವುದು, ಈ ಬಿದಿರು ವಲಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ಮೌಲ್ಯ ಸರಪಳಿ ಅಥವಾ ಕಂಪ್ಲೀಟ್ ವ್ಯಾಲ್ಯೂ ಚೈನನ್ನು ಡೆವಲಪ್ ಮಾಡುವಂತಹ ಒಂದು ವಿಷಯದ ಮೇಲೆ ಫೋಕಸನ್ನು ಮಾಡಿಕೊಂಡು ಈ ರಾಷ್ಟ್ರೀಯ ಬಿದಿರು ಮಿಷನನ್ನು ಸ್ಥಾಪನೆ ಮಾಡಲಾಯಿತು. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನಿಂದ ಇದನ್ನು ಅಪ್ರೂವಲ್ ಮಾಡಲಾಗಿದೆ ಅಂತಂದರೆ ಕೇಂದ್ರದಿಂದ ಪ್ರಾಯೋಜಿತವಾದಂತಹ ಯೋಜನೆ ಈ ರಾಷ್ಟ್ರೀಯ ಬಿದಿರು ಮಿಷನ್ ಆಗಿದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ CSS ಅಂತ ಕೂಡ ಇದನ್ನ ಗುರುತಿಸಬಹುದಾಗಿದೆ. ಸೊ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆದಂತಹ ಬಿದಿರು ಮಿಷನ್ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಬಿದಿರಿನ ಬೆಳೆಗಾರರಿಗೆ ಮತ್ತು ಅದನ್ನು ಕೊಳ್ಳುವಂತಹ ಗ್ರಾಹಕರಿಗೆ ಒಂದು ಸಂಪರ್ಕವನ್ನು ಒದಗಿಸಿಕೊಡಲು ಮತ್ತು ಸಂಪೂರ್ಣವಾದಂತಹ ವ್ಯಾಲ್ಯೂ ಚೈನನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಈ ನ್ಯಾಷನಲ್ ಬ್ಯಾಂಬೂ ಮಿಷನನ್ನು ಸ್ಥಾಪನೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಇದರ ಇತರ ಮುಖ್ಯ ಉದ್ದೇಶಗಳನ್ನು ತಿಳಿದುಕೊಳ್ಳೋದಾದರೆ ಈ ಕೃಷಿ ಆದಾಯಕ್ಕೆ ಪೂರಕವಾಗಿ ಅರಣ್ಯೇತರ ಸರ್ಕಾರಿ ಮತ್ತು ಖಾಸಗಿ ಜಮೀನುಗಳಲ್ಲಿ ಬಿದಿರಿನ ತೋಟಗಳನ್ನು ಬೆಳೆಸುವಂತಹ ಒಂದು ಅವಕಾಶವನ್ನು ಈ ನ್ಯಾಷನಲ್ ಬ್ಯಾಂಬೂ ಮಿಷನ್ನ ಅಡಿಯಲ್ಲಿ ಮಾಡಿಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ನವೀನ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನು ಕೂಡ ಸ್ಥಾಪನೆ ಮಾಡುವುದು, ಈ ಪೋಸ್ಟ್ ಹಾರ್ವೆಸ್ಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ ಸುಗ್ಗಿಯ ನಂತರದ ನಿರ್ವಹಣೆಯನ್ನು ಕೂಡ ಎಫಿಷಿಯೆಂಟಾಗಿ ಕಂಡಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಬಿದಿರು ಮಿಷನನ್ನು ಪ್ರಾರಂಭ ಮಾಡಲಾಯಿತು. ಸೊ ಅಷ್ಟೇ ಅಲ್ಲದೆ ಈ ಬಿದಿರಿನ ಕುರಿತಾದಂತಹ ಸಂಶೋಧನೆಯನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಉದ್ಯಮಶೀಲತೆಗೆ ಸಂಬಂಧಿಸಿದಂತೆ ಸಾಕಷ್ಟು ರೀತಿಯಾದಂತಹ ಸಹಾಯಗಳನ್ನು ಗೌರ್ಮೆಂಟ್ನಿಂದ ಮಾಡಿಕೊಡುವ ಒಂದು ನಿಟ್ಟಿನಲ್ಲಿ ಮಾರುಕಟ್ಟೆಯ ಬೇಡಿಕೆಯನ್ನು ಅಥವಾ ಈ ಒಂದು ಮಾರ್ಕೆಟಿಂಗ್ಗೆ ಸಂಬಂಧಿಸಿದಂತಹ ಒಂದು ಡಿಮ್ಯಾಂಡನ್ನು ರೀಚ್ ಮಾಡುವಂತಹ ನಿಟ್ಟಿನಲ್ಲಿ ಉತ್ಪನ್ನವನ್ನು ಅಭಿವೃದ್ಧಿಪಡಿಸುವಂತಹ ಎನ್ಕರೇಜ್ಮೆಂಟ್ ನೀಡಲು ಈ ರಾಷ್ಟ್ರೀಯ ಬಿದಿರು ಮಿಷನನ್ನು ಪ್ರಾರಂಭ ಮಾಡಲಾಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಕ್ತಿ ಬಾಹಿನಿ ಅನ್ನೋದು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ ಮುಕ್ತಿ ಬಾಹಿನಿ ಅನ್ನುವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ
ಪ್ರಶ್ನೆ ಇದೆ. ಸೊ ಆಪ್ಷನ್ 1 ಮುಕ್ತಿ ಬಾಹಿನಿ ಅನ್ನೋದು ಬಾಂಗ್ಲಾದೇಶ ವಿಮೋಚನಾ ಹೋರಾಟಗಾರರಿಗೆ ಇಟ್ಟಂತಹ ಹೆಸರಾಗಿದೆ ಅಂತ ಇದೆ. ಆಪ್ಷನ್ 2 ಮುಕ್ತಿ ಬಾಹಿನಿ ಅನ್ನೋದು ಪಂಜಾಬ್ನಲ್ಲಿ ಖಲಿಸ್ತಾನಿ ಭಯೋತ್ಪಾದಕರಿಗೆ ಸಂಬಂಧಿಸಿದಂತಹ ಒಂದು ಟರ್ಮ್ ಆಗಿದೆ ಅಥವಾ ಒಂದು ವರ್ಡ್ ಆಗಿದೆ ಅಂತ ಇದೆ. ಆಪ್ಷನ್ 3 ಗಂಗಾ ನದಿ ಪುನರುಜ್ಜೀವನ ಮಾಡುವುದಕ್ಕಾಗಿ ಕಾರ್ಯಕರ್ತರ ಒಂದು ಹೆಸರನ್ನು ಮುಕ್ತಿ ಬಾಹಿನಿ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಇದೆ. ಆಪ್ಷನ್ 4 ಅಂತಾರಾಷ್ಟ್ರೀಯ ಪರಿಸರವಾದಿಗಳನ್ನು ಮುಕ್ತಿ ಬಾಹಿನಿ ಅನ್ನುವ ಹೆಸರಿನಲ್ಲಿ ಕರೆಯಲಾಗುತ್ತೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 ಬಾಂಗ್ಲಾದೇಶ ವಿಮೋಚನಾ ಸಂದರ್ಭದಲ್ಲಿ 1971 ಸಂದರ್ಭದಲ್ಲಿ ಈ ದೇಶದ ವಿಮೋಚನೆಗಾಗಿ ಹೋರಾಟ ಮಾಡಿದಂತಹ ಸ್ವತಂತ್ರ ವೀರರನ್ನು ಮುಕ್ತಿ ಬಾಹಿನಿ ಅನ್ನುವ ಗ್ರೂಪಿಂಗ್ಸ್ನಿಂದ ಕರೆಯಲಾಗ್ತಾ ಇತ್ತು. ಸೊ ಈ ಮುಕ್ತಿ ಬಾಹಿನಿ ಅನ್ನುವ ಹೆಸರು ಈಗ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕಿತ್ತು ಅಂತಂದರೆ, ನಮ್ಮ ಭಾರತದ ಸಹಾಯದಿಂದ ಬಾಂಗ್ಲಾದೇಶಕ್ಕೆ ಈ ಒಂದು ವಿಮೋಚನೆಯನ್ನು ದೊರಕಿಸಿಕೊಡಲಾಯಿತು. ಸೊ ಪಾಕಿಸ್ತಾನದಿಂದ ಪೂರ್ವ ಪಾಕಿಸ್ತಾನವಾಗಿ ಕರೆಸಿಕೊಳ್ತಾ ಇದ್ದಂತಹ ಬಾಂಗ್ಲಾದೇಶವನ್ನು ಕಂಪ್ಲೀಟಾಗಿ ವಿಮೋಚನೆಯನ್ನುಗೊಳಿಸಿದಂತಹ ಸಂದರ್ಭದಲ್ಲಿ ಅಂದರೆ 1971ರಲ್ಲಿ ಡಿಸೆಂಬರ್ ಸಂದರ್ಭದಲ್ಲಿ ಈ ಒಂದು ವಿಮೋಚನೆಯನ್ನು ಮಾಡಲಾಗಿತ್ತು. ಸೊ ಅದರ 51ನೇ ವಾರ್ಷಿಕೋತ್ಸವವನ್ನು ಈಗ ರೀಸೆಂಟಾಗಿ ಆಚರಿಸಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಢಾಕಾದಲ್ಲಿ ನಡೆದಂತಹ ಈ ಒಂದು ಮೈತ್ರಿ ದಿವಸ್ ಅಥವಾ ಈ ಬಾಂಗ್ಲಾದೇಶದ ವಿಮೋಚನೆಗೆ ಸಂಬಂಧಿಸಿದಂತಹ ಭಾರತ ಮತ್ತು ಬಾಂಗ್ಲಾದೇಶದ ಒಂದು ಮಿತ್ರತ್ವವನ್ನು ಅಥವಾ ಒಂದು ರಿಲೇಷನನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಮೈತ್ರಿ ದಿವಸ್ ಅನ್ನುವ ಒಂದು ದಿನಾಚರಣೆಯನ್ನು ಡಿಸೆಂಬರ್ 6ರಂದು ಆಚರಿಸಲಾಯಿತು ಢಾಕಾದಲ್ಲಿ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಢಾಕಾದಲ್ಲಿ ಭಾರತದ ಹೈ ಕಮಿಷನರ್ನಿಂದ ನಡೆದಂತಹ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ವಿಮೋಚನಾ ಯುದ್ಧ ಹೋರಾಟಗಾರರು ಅಥವಾ ಮುಕ್ತಿ ಬಾಹಿನಿ ಯುದ್ಧ ಹೋರಾಟಗಾರರು ಮತ್ತು ಸಂಸದರು, ನಾಗರಿಕ ಸಮಾಜದ ಸಿವಿಲ್ ಸೊಸೈಟಿಗೆ ಸಂಬಂಧಿಸಿದಂತಹ ಮೆಂಬರ್ಗಳು, ಮಾಧ್ಯಮದವರು, ಗಣ್ಯರು ಮತ್ತು ಇತರ ಪ್ರಮುಖ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲದೆ ಈ ಬಾಂಗ್ಲಾದೇಶದ ವಿಮೋಚನೆಗಾಗಿ ಈ ಒಂದು ಯುದ್ಧ ವ್ಯವಹಾರಗಳ ಸಚಿವರಾದಂತಹ AKM ಮುಜಮಿಲ್ ಹಕ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ರು ಅಂತ ತಿಳಿದು ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, 1971ರಿಂದ 2022ರ ವೇಳೆಗೆ ಅಂದರೆ 51 ವರ್ಷಗಳ ಈ ಮೈತ್ರಿ ದಿವಸದ ಆಚರಣೆಯನ್ನು ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಬಾಂಗ್ಲಾದೇಶದ ವಿಮೋಚನೆಗೆ ಸಂಬಂಧಿಸಿದಂತಹ 51 ವರ್ಷಗಳನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ದಿನವನ್ನು ಆಚರಿಸಲಾಗ್ತಾ ಇದೆ. ಇನ್ನು ಈ ಒಂದು ಮೈತ್ರಿ ದಿವಸದ ಹಿಸ್ಟ್ರಿಯನ್ನು ನೋಡೋದಾದರೆ ಅಂದರೆ ಈ ಬಾಂಗ್ಲಾದೇಶದ ವಿಮೋಚನೆಯ ಕುರಿತಾದಂತಹ ಇತಿಹಾಸವನ್ನು ನೋಡೋದಾದರೆ, ಪಾಕಿಸ್ತಾನದ ಕೈಯಲ್ಲಿದ್ದಂತಹ ಈ ಪೂರ್ವ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ, ಈಗಿನ ಬಾಂಗ್ಲಾದೇಶ ಅಂತ ಏನು ಕರಿತೇವೆ, ಸೊ ಅದನ್ನು ಬಿಡುಗಡೆ ಮಾಡುವಂತಹ ನಿಟ್ಟಿನಲ್ಲಿ ಈ ಮುಕ್ತಿ ಬಾಹಿನಿ ಅನ್ನುವ ಬಾಂಗ್ಲಾದೇಶಿ ಸ್ವತಂತ್ರ ಹೋರಾಟಗಾರರು ಚಳುವಳಿಯನ್ನು ನಡೆಸ್ತಾ ಇದ್ರು. ಸೊ ಅದೇ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದ ಪಡೆಗಳ ನೇತೃತ್ವವನ್ನು ವಹಿಸಿದಂತಹ ಲೆಫ್ಟಿನೆಂಟ್ ಜನರಲ್ ನಿಯಾಜಿ ಅವರು ಈ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾ ಮತ್ತು ಮುಕ್ತಿ ಬಾಹಿನಿ ನೇತೃತ್ವದ ಒಂದು ಭಾರತೀಯ ಸೇನೆಯ ಸಂಯೋಜಿತವಾದಂತಹ ಒಂದು ಸಂದರ್ಭದಲ್ಲಿ ಈ ಪಾಕಿಸ್ತಾನಿ ಸೇನೆಯು ಭಾರತದ ಮುಂದೆ ಶರಣಾಗತಿಯನ್ನು ಹೊಂದಿತು. ಸೊ ಬಾಂಗ್ಲಾದೇಶ ಸ್ಥಾಪನೆಯಾದದ್ದು ಡಿಸೆಂಬರ್ 16ರಂದು. ಸೊ ಕಂಪ್ಲೀಟಾಗಿ ಪಾಕಿಸ್ತಾನದ ಸೆರೆಯಿಂದ ಕಂಪ್ಲೀಟಾಗಿ ವಿಮೋಚನೆಯನ್ನು ಬಾಂಗ್ಲಾದೇಶ ಪಡೆದುಕೊಂಡಿತು. ಸೊ ಇದೇ ಒಂದು ಸಂದರ್ಭದಲ್ಲಿ ಸುಮಾರು 93,000 ಪಾಕಿಸ್ತಾನಿ ಸೈನಿಕರು ಭಾರತದ ಸೈನ್ಯದ ಮುಂದೆ ಶರಣಾಗತಿಯನ್ನು ಹೊಂದಿದರು. ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಡಿಸೆಂಬರ್ 16 ಮತ್ತು 17, 1971ರಂದು ಈ ಪಾಕಿಸ್ತಾನಿ ಸೈನಿಕರು, ಸೊ ಇಷ್ಟು ಪ್ರಮಾಣದ ಸೈನಿಕರು ಮೊದಲ ಬಾರಿಗೆ ಈ ಒಂದು 2ನೇ ಮಹಾಯುದ್ಧದ ನಂತರದ ಸಮಯದಲ್ಲಿ ಶರಣಾಗತಿಯನ್ನು ಹೊಂದಿದ್ದು ರೆಕಾರ್ಡ್ ಆಗಿದೆ. ಸೊ 93,000ರಷ್ಟು ಪಾಕಿಸ್ತಾನಿ ಸೈನಿಕರು ಭಾರತದ ಸೈನಿಕರ ಮುಂದೆ ಶರಣಾಗತಿಯನ್ನು ಹೊಂದಿದ್ರು ಅಥವಾ ಶರಣಾಗತಿಯನ್ನು ಮಾಡಿಕೊಂಡ್ರು. ಸೊ ಇದೇ ಒಂದು ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಕಂಪ್ಲೀಟ್ ಆದಂತಹ ಇಂಡಿಪೆಂಡೆನ್ಸ್ ಸಿಕ್ತು. ಸೊ ಇದು ಅತಿ ದೊಡ್ಡ ಶರಣಾಗತಿಯಾಗಿದೆ. ಅಂದರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅದನ್ನ ಬಿಟ್ಟರೆ ಇಷ್ಟು ಪ್ರಮಾಣದ ಸೈನಿಕರು ಶರಣಾಗತಿಯನ್ನು ಹೊಂದಿದ್ದು ಇದೇ ಮೊದಲ ಬಾರಿಗೆ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಮತ್ತೊಮ್ಮೆ ಇವತ್ತು ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಗಳನ್ನು ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು
ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯ ಕುರಿತಾದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಡಿಸೆಂಬರ್ 7ರಂದು ಪ್ರತಿ ವರ್ಷ ಆರ್ಮ್ಡ್ ಫೋರ್ಸಸ್ ಫ್ಲ್ಯಾಗ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇತ್ತೀಚೆಗೆ ಬಿಡುಗಡೆಯಾದಂತಹ ವಿಶ್ವ ಬ್ಯಾಂಕ್ನಿಂದ ಪಬ್ಲಿಷ್ ಮಾಡಲಾದಂತಹ ಇಂಡಿಯಾ ಡೆವಲಪ್ಮೆಂಟ್ ರಿಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಭಾರತದ ಆರ್ಥಿಕತೆ 6.9% ಗ್ರೋತನ್ನು ಕಾಣಲಿದೆ ಅಂತ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿದೆ. ಮತ್ತು ವರ್ಲ್ಡ್ ಬ್ಯಾಂಕ್ನಿಂದ ಪಬ್ಲಿಷ್ ಮಾಡಲಾಗುವಂತಹ ಇತರ ವರದಿಗಳನ್ನು ಮತ್ತು ಸೂಚ್ಯಂಕಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಕಾಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವಂತಹ ಈ ಕಾಂಗೇರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ, ಇದರ ವಿಶೇಷತೆಯ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ರಾಷ್ಟ್ರೀಯ ಬಿದಿರು ಮಿಷನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಲಾಸ್ಟ್ ಆರ್ಟಿಕಲ್ನಲ್ಲಿ 51ನೇ ಮೈತ್ರಿ ದಿವಸವನ್ನು ಢಾಕಾದಲ್ಲಿ ಆಚರಿಸಲಾಯಿತು. ಬಾಂಗ್ಲಾದೇಶದ ವಿಮೋಚನೆಗೆ ಕುರಿತಾದಂತಹ ಈ 51 ವರ್ಷಗಳ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಮತ್ತು ಈ ಬಾಂಗ್ಲಾದೇಶದ ವಿಮೋಚನೆಗೆ ಕುರಿತಾದಂತಹ ಇತಿಹಾಸವನ್ನು ಕೂಡ ನಾವು ರಿವೈಸ್ ಮಾಡಿದ್ವಿ. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಕಳೆದ ತಿಂಗಳ ಅಂತಂದರೆ ಅಕ್ಟೋಬರ್ ತಿಂಗಳ ಎಲ್ಲ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು PDF ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.